ನಮಸ್ಕಾರ ವಿದ್ಯಾರ್ಥಿಗಳೇ, ಇಂದಿನ ತರಗತಿಗೆ ಎಲ್ಲರನ್ನು ಸ್ವಾಗತಿಸುತ್ತಾ ಇವತ್ತು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ದೈಹಿಕ ಶಿಕ್ಷಣ ವಿಭಾಗದಲ್ಲಿ ಅಧ್ಯಾಯ 8 ವಾಕ್ ರೇಸ್, ನಾವೇನೋ ಇಂಗ್ಲಿಷಲ್ಲಿ ವಾಕ್ ರೇಸ್ ಅಂತ ಕರಿತೀವಿ, ಕನ್ನಡದಲ್ಲಿ ನಡಿಗೆ ಅಥವಾ ರೇಸ್ ವಾಕಿಂಗ್ ಅಂತಕ್ಕಂತಹ ಪಾಠವನ್ನ ಇವತ್ತು ನೋಡೋಣ. ಅದರಲ್ಲಿಯೂ ತಾತ್ವಿಕ ಭಾಗದಲ್ಲಿ ಅಧ್ಯಾಯ 8 ರೇಸ್ ವಾಕಿಂಗ್ ಅಂತಕ್ಕಂತಹ ಪಾಠದ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ಮೊದಲಿಗೆ ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಕಲಿಕಾಂಶಗಳು ಏನಿದ್ದಾವೆ ಅನ್ನೋದನ್ನು ನಾವು ನೋಡೋದಾದ್ರೆ, ಮೊದಲಿಗೆ ವಿವಿಧ ಸ್ಪರ್ಧೆಗಳು, ಯಾವ ಯಾವ ಸ್ಪರ್ಧೆಗಳು ಈ ವಾಕ್ ರೇಸ್ ಬರುತ್ತೆ ಅನ್ನೋದನ್ನು ನಾವು ನೋಡ್ಬೇಕಾಗುತ್ತೆ. ಇನ್ನ ಎರಡನೇ ಫಲಿತಾಂಶ ಸ್ಪರ್ಧೆಯ ನಿಯಮಗಳು ಮತ್ತು ಅಕ್ರಮಗಳು. ಸ್ಪರ್ಧೆ ಏನ್ ಹೇಳುತ್ತೆ, ಯಾವ ತರ ಆಟ ಆಡಬೇಕು, ಯಾವ ತರ ವಾಕ್ ಮಾಡಬೇಕು ಅಂತಕ್ಕಂತಹ ನಿಯಮಗಳ ಬಗ್ಗೆ ನಾವು ಅಧ್ಯಯನ ಮಾಡಬೇಕು. ಮತ್ತು ಅಕ್ರಮಗಳು, ಏನನ್ನ ತಪ್ಪು ಮಾಡಬಾರ್ದು, ನಾವು ವಾಕ್ ರೇಸ್ ಮಾಡಬೇಕಾದ್ರೆ ನಾವು ಯಾವ ಯಾವ ತಪ್ಪುಗಳನ್ನ ಮಾಡಬಾರ್ದು ಅನ್ನೋದನ್ನು ನಾವು ನೋಡ್ತೀವಿ. ಇನ್ನ ಮೂರನೆಯ ಕಲಿಕಾಂಶ ದಾಖಲೆಗಳು, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳ ಪರಿಚಯವನ್ನ ನಾವು ಇವತ್ತು ಈ ತರಗತಿಯಲ್ಲಿ ಅಧ್ಯಯನ ಮಾಡ್ತೀವಿ. ಅದಕ್ಕಿಂತ ಮುಂಚೆ ನಡಿಗೆಯ ಸ್ಪರ್ಧೆಯಲ್ಲಿ ನಡಿಗೆ ಅಂತಕ್ಕಂತಹ ಈವೆಂಟ್ ಅನ್ನ ಯಾವ ತರ ಇತ್ತು ಮೊದಲು, ಈಗ ಯಾವ ತರ ಆಗಿದೆ ಅನ್ನೋದನ್ನು ನಾವು ಇವತ್ತು ನೋಡ್ಬೇಕಾಗುತ್ತೆ. ಸೊ ಅದರ ಪೀಠಿಕೆ ಏನಿದೆ ಅನ್ನೋದಾದ್ರೆ, ಸುಮಾರು 400 ವರ್ಷಗಳ ಹಿಂದೆ ಇಂಗ್ಲೆಂಡ್ನಲ್ಲಿ ಈ ಸ್ಪರ್ಧೆ ಪ್ರಾರಂಭ ಆಗಿತ್ತು. ನೋಡಿ ವಿದ್ಯಾರ್ಥಿಗಳೇ, ಈ ವಾಕ್ ರೇಸ್ ಅಂತಕ್ಕಂತಹ ಸ್ಪರ್ಧೆ ಕನ್ನಡದಲ್ಲಿ ನಡಿಗೆ ಅಂತ ಕರಿತೀವಿ ಅಥವಾ ರೇಸ್ ವಾಕಿಂಗ್ ಅಂತ ನಾವು ಕರಿತೀವಿ. ಈ ಸ್ಪರ್ಧೆ ಸುಮಾರು 400 ವರ್ಷಗಳ ಹಿಂದೆ ಇಂಗ್ಲೆಂಡ್ನಲ್ಲಿ ಈ ಸ್ಪರ್ಧೆಯನ್ನ ಪ್ರಾರಂಭ ಮಾಡಿದರು. ಈ ಸ್ಪರ್ಧೆ 1904ರಲ್ಲಿ ಪ್ರಥಮ ಬಾರಿಗೆ ಒಲಿಂಪಿಕ್ಸ್ ನಲ್ಲಿ ಡೆಕಥ್ಲಾನ್ ಸ್ಪರ್ಧೆಯಲ್ಲಿ 880 ಯಾರ್ಡ್ ಅಂತರದ ನಡಿಗೆ ಸ್ಪರ್ಧೆಯನ್ನ ಪ್ರಾರಂಭಿಸಿದರು. 400 ವರ್ಷಗಳ ಹಿಂದೆ ಇದರ ಇತಿಹಾಸ ಇದೆ. ಈ ಸ್ಪರ್ಧೆಗೆ ಯಾವ ಸ್ಪರ್ಧೆಗೆ? ನಡಿಗೆ ಸ್ಪರ್ಧೆಗೆ. 1904ರಲ್ಲಿ ಇದನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಪ್ರಥಮ ಬಾರಿಗೆ ಒಲಿಂಪಿಕ್ಸ್ ನಲ್ಲಿ ಇದನ್ನ ಸೇರ್ಪಡೆ ಮಾಡ್ತಾರೆ. ಯಾವ ಸ್ಪರ್ಧೆಯನ್ನ? ನಡಿಗೆ ಸ್ಪರ್ಧೆಯನ್ನ ಒಲಿಂಪಿಕ್ಸ್ ನಲ್ಲಿ ಇದನ್ನ ಸೇರ್ಪಡೆ ಮಾಡ್ತಾರೆ. ಅದು ಯಾವ ಈವೆಂಟ್ ಅಲ್ಲಿ ಅಂತಂದ್ರೆ, ಡೆಕಥ್ಲಾನ್ ಸ್ಪರ್ಧೆಯಲ್ಲಿ 880 ಯಾರ್ಡ್ ಅಂತರದ ನಡಿಗೆ ಸ್ಪರ್ಧೆಯನ್ನ ಪ್ರಾರಂಭಿಸಿದರು. ನಂತರ 1906ರಲ್ಲಿ ಅನಧಿಕೃತವಾಗಿ 3000 ಮೀಟರ್ ನಡಿಗೆಯನ್ನ ನಡೆಸಲಾಯಿತು. 1901ರಲ್ಲಿ 1904ರಲ್ಲಿ 880 ಯಾರ್ಡನ್ನ ವಾಕ್ ರೇಸ್ ಆಗಿ ಅದರ ಅಂತರವನ್ನ ಮಾಡಿದ್ರು. ನಡಿಗೆ ಸ್ಪರ್ಧೆ ಎಷ್ಟು ಹೋಗ್ಬೇಕಾಗಿತ್ತಪ್ಪ ಅಂತಂದ್ರೆ 880 ಯಾರ್ಡ್. ಅದೇ ನಂತರ 1906ರಲ್ಲಿ ಅನಧಿಕೃತವಾಗಿ 3000 ಮೀಟರ್ ನಡಿಗೆಯನ್ನು ನಡೆಸಲಾಯಿತು. 1904ರಲ್ಲಿ ಅಧಿಕೃತವಾಗಿ ಒಲಿಂಪಿಕ್ ಸ್ಪರ್ಧೆಯಲ್ಲಿ 3500 ಮೀಟರ್ ಮತ್ತು
ಸ್ಪರ್ಧೆಯನ್ನ ಏರ್ಪಾಡು ಮಾಡ್ತಾರೆ. 1904ರಲ್ಲಿ ಅಧಿಕೃತವಾಗಿ 3500 ಮೀಟರ್ ಮತ್ತು 10 ಮೈಲು ಸ್ಪರ್ಧೆಯನ್ನ ಪ್ರಾರಂಭಿಸಿದರು. ಆ ಎರಡೂ ಸ್ಪರ್ಧೆಗಳಲ್ಲಿ ಏನು 3500 ಮೀಟರ್ ಮತ್ತೆ 10 ಮೈಲು ಸ್ಪರ್ಧೆಯಲ್ಲಿ ಏನು ವಾಪಸ್ ಬಿಟ್ಟಿದ್ರು, ಅಂತಹ ಸ್ಪರ್ಧೆಯಲ್ಲಿ ಆ ಎರಡೂ ಸ್ಪರ್ಧೆಯಲ್ಲಿ ಗ್ರೇಟ್ ಬ್ರಿಟನ್ನಿನ ಜಾರ್ಜ್ ಲಾಮರ್ ಗೆದ್ದರು. ನೋಡಿ, 3500 ಮೀಟರ್ ಮತ್ತು 10 ಕಿಲೋ ಏನು ಎರಡು ಸ್ಪರ್ಧೆಗಳನ್ನ ಪ್ರಾರಂಭ ಮಾಡಿದ್ರು. ಆ ಸ್ಪರ್ಧೆಯಲ್ಲಿ ಗ್ರೇಟ್ ಬ್ರಿಟನ್ನಿನ ಜಾರ್ಜ್ ಲಾಮರ್ ಅಂತ ಹೇಳ್ಬಿಟ್ಟು ಈ ಕ್ರೀಡಾಪಟು ಗೆಲುವನ್ನ ಸಾಧಿಸ್ತಾರೆ. ನಂತರ ನಡಿಗೆ ಸ್ಪರ್ಧೆಯ ಅಂತರವನ್ನು ನಿಗದಿ ಮಾಡಿ 50 ಕಿಲೋಮೀಟರ್ ಪುರುಷರಿಗೆ ಮತ್ತು 10 ಕಿಲೋಮೀಟರ್ ನಡಿಗೆ ಅಂತರವನ್ನ 20 ಕಿಲೋಮೀಟರ್ ಆಗಿ ಮಾರ್ಪಡಿಸಲಾಯಿತು. ನೋಡಿ, ಇದೆಲ್ಲ ಆದ್ಮೇಲೆ ಈ ಸ್ಪರ್ಧೆ ಬಹಳ ಪಾಪ್ಯುಲಾರಿಟಿ ಆದಾಗಿಂದ, ಹೆಚ್ಚು ಜನಪ್ರಿಯ ಆಗಿದ್ದರಿಂದ ಇದನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಪುರುಷರಿಗೋಸ್ಕರ ನಡಿಗೆ ಸ್ಪರ್ಧೆಯ ಅಂತರವನ್ನು ನಿಗದಿ ಮಾಡಿ 50 ಕಿಲೋಮೀಟರ್ ಪುರುಷರಿಗೆ ಹಾಗೂ 10 ಕಿಲೋಮೀಟರ್ ನಡಿಗೆ ಅಂತರವನ್ನ 20 ಕಿಲೋಮೀಟರ್ ಆಗಿ ಮಾರ್ಪಡಿಸಲಾಯಿತು. ಇನ್ನ 1992ರ ಒಲಿಂಪಿಕ್ನಲ್ಲಿ ಮಹಿಳೆಯರ 10 ಕಿಲೋಮೀಟರ್ ನಡಿಗೆಯನ್ನು ಸೇರಿಸಲಾಯಿತು. ನಂತರ 2000ರಲ್ಲಿ 20 ಕಿಲೋಮೀಟರ್ ಆಗಿ ಮಾರ್ಪಡಿಸಲಾಯಿತು. ಅಂದ್ರೆ ಮೊದಲಿಗೆ 1992ರ ಒಲಿಂಪಿಕ್ಸ್ ನಲ್ಲಿ ಮಹಿಳೆಯರಿಗೋಸ್ಕರ 10 ಕಿಲೋಮೀಟರ್ ನಡಿಗೆಯನ್ನು ಪ್ರಾರಂಭ ಮಾಡಿದ್ರು. ನಂತರ ಏನ್ ಮಾಡಿದ್ರು ಅಂತಂದ್ರೆ, ಆ 10 ಕಿಲೋಮೀಟರ್ ನಡಿಗೆಯ ಸ್ಪರ್ಧೆಯ ಬದಲಾಗಿ 2000ರಲ್ಲಿ 20 ಕಿಲೋಮೀಟರ್ ಆಗಿ ಇದನ್ನ ಬದಲಾವಣೆಯನ್ನ ಮಾಡ್ತಾರೆ. ಇದಿಷ್ಟು ನಡಿಗೆಯ ಸ್ಪರ್ಧೆಯ ಪೀಠಿಕೆ. ಇನ್ನ ಸ್ಪರ್ಧೆಯ ನಿಯಮಗಳು, ಮೂಲ ನಿಯಮಗಳು ಏನಿರುತ್ತೆ, ಯಾವುದೇ ಒಂದು ಕ್ರೀಡಾಕೂಟ ಆಗಿರಲಿ, ಯಾವುದೇ ಒಂದು ಸ್ಪರ್ಧೆ ಆಗಿರಲಿ, ನಾವು ಸ್ಪರ್ಧೆಯನ್ನ ಮಾಡಬೇಕಾದ್ರೆ ಅದರದ್ದೇ ಆದಂತಹ ನಿಯಮಗಳು ಇರ್ತವೆ. ಯಾವುದೇ ಗೇಮ್ ತಗೊಳ್ಳಿ, ನೀವು ಖೋಖೋ ತಗೊಳ್ಳಿ, ವಾಲಿಬಾಲ್ ತಗೊಳ್ಳಿ, ಬ್ಯಾಡ್ಮಿಂಟನ್ ತಗೊಳ್ಳಿ, ಹಾಕಿ ತಗೊಳ್ಳಿ, ಕ್ರಿಕೆಟ್ ತಗೊಳ್ಳಿ, ಯಾವ ಗೇಮ್ ತಗೊಂಡ್ರು ಅದೇ ಗೇಮೇ ಅದರದ್ದೇ ಆದಂತಹ ನಿಯಮಗಳು ಹೊಂದಿರುತ್ತವೆ. ಹಾಗಾದ್ರೆ ಈ ನಡಿಗೆ ಸ್ಪರ್ಧೆಯ ನಿಯಮಗಳು ಏನ್ ಹೇಳುತ್ತಪ್ಪ ಅಂತಂದ್ರೆ, ಒಂದೇದು, ಹಿಂದಿನ ಕಾಲನ್ನು ತೆಗೆದು ಮುಂದಿಡುವುದಕ್ಕಿಂತ ಮೊದಲು ಮುಂದಿನ ಕಾಲು ಒಂದು ಕ್ಷಣವಾದರೂ ನೆಲದ ಸಂಪರ್ಕ ಹೊಂದಿರಬೇಕು, ಶರೀರ ನೇರವಾಗಿ ಇರಬೇಕು. ನೋಡಿ, ನಾವು ವಾಕ್ ರೇಸ್ ಮಾಡಬೇಕಾದ್ರೆ ಇದು ನಮ್ಮ ಪೊಸಿಷನ್. ಓಕೆ, ಸೊ ನಾವು ಯಾವುದೇ ಕಾರಣಕ್ಕೂ ನಮ್ಮ ವಾಕ್ ರೇಸ್ ನಮ್ಮ ಮೊಣಕಾಲು ಹಿಂಗಡೆ ಕಾಲಿನಲ್ವಾ ಅದು ಬೆಂಟ್ ಹಾಕ್ಬಹುದು. ಓಕೆ, ಅಲ್ಲಿ ಏನಿರ್ತಾರೆ, ಹಿಂದಿನ ಕಾಲನ್ನು ತೆಗೆದು ಮುಂದಿರುವುದಕ್ಕಿಂತ, ಫಾರ್ ಎಕ್ಸಾಂಪಲ್ ನಾನು ಗಡಿ ಇದ್ದೀನಿ, ನಾನು ವಾಕ್ ಮಾಡಬೇಕಾದ್ರೆ ಹಿಂದಿನ ಕಾಲು ಅಂದ್ರೆ ಏನು ಎಲ್ಲ ಹಿಂದೆ ಇದೆ, ಆ ಕಾಲು ಮೊದಲು ಮುಂದಿನ ಕಾಲು ಒಂದು ಕ್ಷಣವಾದರೂ ನೆಲದ ಸಂಪರ್ಕ ಹೊಂದಿರಬೇಕು. ನಾನು ರೈಟ್ ಲೆಗ್ ಅನ್ನ ನಾನು ಮತ್ತೆ ಎತ್ತಿಡಬೇಕಾದ್ರೆ ನನ್ನ ಬ್ಯಾಕ್ವರ್ಡ್ ಲೆಗ್ ಏನಿದೆಲ್ವಾ ಅದು ನೆಲಕ್ಕೆ ತಾಗಿರ್ಬೇಕು, ನೆಲದ ಸಂಪರ್ಕ ಹೊಂದಿರಬೇಕು ಮತ್ತು ಶರೀರ ನೇರವಾಗಿರಬೇಕು, ಒಂಥರ ಬೆಂಡ್ ಆಗಬೇಕು. ಶರೀರ ಏನಾಗಿರ್ಬೇಕು, ನೇರವಾಗಿರಬೇಕು. ಹಾಗಾದ್ರೆ ಮಾತ್ರ ಅದು ವಾಕ್ ರೇಸ್ಗೆ ಕರೆಕ್ಟ್ ಆಗುತ್ತೆ. ಇನ್ನ ಎರಡನೆಯ ನಿಯಮ ಏನಾಗುತ್ತಪ್ಪ ಅಂತಂದ್ರೆ, ನಡೆಯುವ ಶೈಲಿ ಅಥವಾ ನಡೆಯುವ ಕ್ರಮ ಬದಲಾಗಬಾರದು. ಈಗ ನಾನು ರೇಸ್ ಪ್ರಾರಂಭ ಆಯಿತು ಅಂತಂದ್ರೆ, ನಾನು ಯಾವ ರೇಸ್ ನಾನು ನಡಿಗೆಯ ಒಂದು ಶೈಲಿಯನ್ನು ಪ್ರಾರಂಭ ಮಾಡಿರ್ತೀನಿ, ಅದೇ ಶೈಲಿ ಮುಗಿಯೋ ತನಕ ಅದೇ ರೀತಿಯಲ್ಲಿ ನಾವು ವಾಕ್ ಮಾಡಬೇಕಾಗುತ್ತೆ. ಕೊಟ್ಟಿದ್ದಾರೆ ನೋಡಿ, ನಡಿಗೆಯ ಶೈಲಿ ಅಥವಾ ನಡೆಯುವ ಕ್ರಮ ಬದಲಾಗಬಾರದು. ವಾಕ್ ರೇಸ್ ಪ್ರಾರಂಭ ಆದಾಗ ಏನು ನಮ್ಮ ಶೈಲಿ ಇರುತ್ತೆ, ಏನ್ ಸ್ಟೈಲ್ ಇರುತ್ತೆ, ವಾಕ್ ಸ್ಟೈಲ್ ಏನಿರುತ್ತೆ, ಆ ಸ್ಟೈಲು ಮುಗಿಯೋ ತನಕ ಅದೇ ಶೈಲಿಯಲ್ಲೇ ಇರಬೇಕು. ಇನ್ನ ಮೂರನೆಯ ನಿಯಮ ಏನಿರುತ್ತೆ ಅಂತಂದ್ರೆ, ಸ್ಪರ್ಧೆಯ ಕಾಲು ನೇರವಾಗಿರಬೇಕು, ಮೊಣಕಾಲು ನೇರವಾಗಿರಬೇಕು, ಮಂಡಿಯನ್ನು ಮಡಚಬಾರದು. ನಾವು ವಾಕ್ ರೇಸ್ ಪ್ರಾರಂಭ ಮಾಡಿದ್ವಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಮೊಣಕಾಲು ಮತ್ತು ಮಂಡಿಯನ್ನ ಯಾವುದೇ ಕಾರಣಕ್ಕೂ ಮಡಿಸಬಾರದು. ನೋಡಿ, ಸ್ಟ್ರೈಟ್ ಆಗಿ ನಡೀಬೇಕು, ಯಾವುದೇ ಕಾರಣಕ್ಕೂ ನಮ್ಮ ಮೊಣಕಾಲನ್ನ ಮಡಿಸಬಾರದು. ಇದಿಷ್ಟು ವಾಕ್ ರೇಸ್ನ
ನಡಿಗೆಯ ಸ್ಪರ್ಧೆಯ ನಿಯಮಗಳು ಇದ್ದಾವೆ. ಇನ್ನ ಅಕ್ರಮಗಳು, ಏನು ಅಕ್ರಮಗಳು ಅಂತಂದ್ರೆ, ನೀವು ಯಾವುದೇ ಗೇಮ್ ತಗೊಳ್ಳಿ, ಯಾವುದೇ ಗೇಮ್ ಅಲ್ಲಿ ಸಹ ಅಲ್ಲಿ ಈ ತರ ತಪ್ಪನ್ನು ನಾವು ಮಾಡಬಾರ್ದು ಅನ್ನೋದು ಇರುತ್ತೆ. ಓಕೆ, ಅದೇ ರೀತಿ ಈ ನಡಿಗೆಯ ಸ್ಪರ್ಧೆಯಲ್ಲೂ ಸಹ ಯಾವ ತಪ್ಪನ್ನು ನಾವು ಮಾಡಬಾರ್ದು ಅಂತ ನಿಮ್ಮ ಪಾಠದಲ್ಲಿ ತಿಳಿಸಿದ್ದಾರೆ ಮಕ್ಕಳೇ. ಸೊ ಮೊದಲನೇದು ಏನಿದೆ ಅಕ್ರಮಗಳು ಅಂತಂದ್ರೆ, ನಡಿಗೆಯ ಶೈಲಿ ಅಥವಾ ನಡೆಯುವ ಕ್ರಮವನ್ನು ಉಲ್ಲಂಘಿಸಿದಾಗ, ನಾನು ಆಗಲೇ ಹೇಳಿದಾಗೆ ವಾಕ್ ರೇಸ್ ನಾವು ಪ್ರಾರಂಭ ಆದಾಗ ನಾವು ಮೊದಲು ನಮ್ಮ ರೇಸ್ ಯಾವ ಶೈಲಿ ಇರುತ್ತೆ, ಯಾವ ನಡಿಗೆಯ ಶೈಲಿ ಇರುತ್ತೆ, ಅದೇ ಶೈಲಿ ಮುಗಿಯ ತನಕನೂ ಸಹ ಆ ಶೈಲಿಯನ್ನು ನಾವು ಮುಂದುವರಿಸ್ತಾ ಹೋಗ್ಬೇಕು. ಒಂದು ವೇಳೆ ಅದನ್ನ ಕಾನೂನು ಉಲ್ಲಂಘನೆ ಮಾಡಿದ್ವಿ ಅಂತಂದ್ರೆ ಅಲ್ಲಿ ನಾವು ಅನರ್ಹಗೊಳ್ತೀವಿ, ವಾಕ್ ರೇಸ್ ಇಂದ ನಾವು ಹೊರಗಡೆ ಬರ್ತೀವಿ. ಇಮಿಡಿಯೇಟ್ ಆಗಿ ಏನಂದ್ರೆ ಅಲ್ಲೆಲ್ಲ ಲ್ಯಾಬ್ ಸ್ಕೋರ್ ಇರ್ತಾರೆ. ಲ್ಯಾಬ್ ಸ್ಕೋರ್ ಅಂದ್ರೆ ಹೇಳಿ, ಸುತ್ತು ಎಣಿಕೆದಾರರು ಇರ್ತಾರೆ. ಅಲ್ಲಿ ನೋಡ್ತಾ ಇರ್ತಾರೆ ಪ್ರತಿಯೊಂದು ಕ್ರೀಡಾಪಟುವಿನ ನಡಿಗೆಯನ್ನ ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಯಾರು ತಪ್ಪನ್ನ ಮಾಡ್ತಾರೆ ಆ ಸಮಯದಲ್ಲಿ ಅವ್ರನ್ನೇನ್ ಮಾಡ್ತಾರೆ, ಅನರ್ಹಗೊಳಿಸ್ಬಿಟ್ಟು ಅವ್ರನ್ನ ಮನೆಗೆ ಕಳಿಸ್ತಾರೆ. ಇನ್ನ ಎರಡನೆಯ ತಪ್ಪನ್ನ ಯಾವುದು ಮಾಡಬಾರ್ದು ಅಂತಂದ್ರೆ, ನಡಿಗೆ ಸ್ಪರ್ಧೆಯು ಗಾಳಿಯಲ್ಲಿ ತೇಲುವುದು, ಓಡುವುದು, ನೆಲದ ಸಂಪರ್ಕ ಅಥವಾ ಕಾಲನ್ನು ನೇರಗೊಳಿಸುವುದನ್ನು ನಡಿಗೆಯ ಯಾವುದು ಎರಡನೆಯ ತಪ್ಪು ನಾವು ಯಾವುದನ್ನು ಮಾಡಬಾರ್ದು ಅಂತಂದ್ರೆ, ನಡಿಗೆಯ ಸ್ಪರ್ಧೆಯು ಗಾಳಿಯಲ್ಲಿ ತೇಲುವುದು, ಓಡುವುದು, ನೆಲದ ಸಂಪರ್ಕ ಇಲ್ಲದಿರುವುದು ಅಥವಾ ಕಾಲನ್ನು ನೇರಗೊಳಿಸುವುದು ನಡಿಗೆ ತೀರ್ಪುಗಳನ್ನು ಸ್ಪರ್ಧೆಗಳ ನಡಿಗೆ ಶೈಲಿಯ ಉಲ್ಲಂಘನೆಯನ್ನು ಕಣ್ಣಿನಿಂದ ಗಮನಿಸಿ ನೋಡಿ ಅವಲೋಕಿಸಿದ ನಂತರ ಆ ಸ್ಪರ್ಧೆಗೆ ಎಚ್ಚರಿಕೆಯನ್ನು ನೀಡಬೇಕು. ಒಬ್ಬ ಸ್ಪರ್ಧೆಯು 3 ಎಚ್ಚರಿಕೆಗಳನ್ನ ಬೇರೆ ಬೇರೆ ತೀರ್ಪುಗಾರರಿಂದ ಪಡೆದರೆ ಅಂತಹ ಸ್ಪರ್ಧೆಯನ್ನು ಅನರ್ಹಗೊಳಿಸುತ್ತಾರೆ. ನೋಡಿ, ಅಲ್ಲಿ ನಾವು ವಾಕ್ ಮಾಡಬೇಕಾದ್ರೆ ನಮ್ಮ ಸ್ಟೈಲ್ ಯಾವ ಶೈಲಿ ಪ್ರಾರಂಭ ಮಾಡಿರ್ತೀವಿ, ಕೊನೆಯ ತನಕ ಅದೇ ಶೈಲಿಯಿಂದ ನಾವು ವಾಕ್ ಮಾಡಬೇಕು. ಒಂದು ವೇಳೆ ನಾವಲ್ಲಿ ವಾಕ್ ರೇಸ್ ಪ್ರಾರಂಭ ಆಗಿ ನಾವು ವಾಕ್ ಮಾಡ್ಕೊಳ್ಬೇಕಾದ್ರೆ ನಾವು ಓಡೋದು ಅಥವಾ ಕುತ್ಕೊಳ್ಳೋದು ಅಥವಾ ನೆಲದ ಸಂಪರ್ಕದಲ್ಲಿ ಜಿಗಿಯುವುದು, ಈ ತರ ಗಾಳಿಯಲ್ಲಿ ತೇಲುವುದು, ಈ ತರ ಎಲ್ಲ ಮಾಡ್ತಾ ಹೋದ್ರೆ ಅದು ಅಕ್ರಮ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಅಲ್ಲಿ ಲ್ಯಾಬ್ ಸ್ಕೋರ್ ಇರ್ತಾರೆ. ಲ್ಯಾಬ್ ಸ್ಕೋರರು ಬಿಟ್ಟು ಒಬ್ಬ ಕ್ರೀಡಾಪಟುವಿಗೆ 3 ಎಚ್ಚರಿಕೆಯನ್ನು ನೀಡ್ತಾರೆ. ಒಬ್ಬ ರೆಫರಿನೇ 3 ಎಚ್ಚರಿಕೆ ಆದರೂ ಕೊಡಬಹುದು, ಅಥವಾ ಬೇರೆ ಬೇರೆ ಲ್ಯಾಬ್ ಸ್ಕೋರ್ ಸುಮಾರು ಜನ ಇರ್ತಾರೆ. ಟ್ರ್ಯಾಕ್ ತುಂಬಾ ಲ್ಯಾಬ್ ಸ್ಕೋರ್ ಇರ್ತಾರೆ. ಅಲ್ಲಿ 3 ಲ್ಯಾಬ್ ಸ್ಕೋರ್ ರೆಫರೀಸ್ಗೆ 3 ಎಚ್ಚರಿಕೆಯನ್ನು ಕೊಟ್ಟರು ಅಂತಂದ್ರೆ ಅಂತಹ ಸ್ಪರ್ಧೆ ಏನಾಗ್ತದೆ, ಅನರ್ಹಗೊಳ್ಳುತ್ತದೆ. ಅನರ್ಹಗೊಳಿಸಲಾಗುವುದು ಅಂತಹ ಸ್ಪರ್ಧೆಯಿಂದ ಅವರನ್ನ ಹೊರಗಡೆ ಹಾಕ್ಬೋದು. ಅರ್ಥ ಆಯ್ತಲ್ವಾ? ಸೊ ನೋಡಿ, ಒಟ್ಟು ಮೊದಲನೇ ತಪ್ಪು ಏನ್ ಮಾಡಬಾರ್ದು, ನಮ್ಮ ಶೈಲಿ ಪ್ರಾರಂಭ ಶೈಲಿ ಏನಿರುತ್ತೆ ನಡಿಗೆಯ ಶೈಲಿ, ಕೊನೆಯ ತನಕ ಅದೇ ಶೈಲಿಯೇ ಇರಬೇಕು. ಯಾವುದೇ ಕಾರಣಕ್ಕೂ ಆ ಶೈಲಿನ ನಾವು ಬದಲಾವಣೆ ಮಾಡಿದ್ರೆ ಅದು ಅಕ್ರಮ ಅಂತ ಅನ್ಸುತ್ತೆ. ಇನ್ನ ನಾವು ವಾಕ್ ಮಾಡಬೇಕಾದ್ರೆ, ನಡಿಗೆ ಸ್ಪರ್ಧೆ ಮಾಡಬೇಕಾದ್ರೆ ಕುತ್ಕೊಳ್ಳೋದು, ಜಿಗಿಯುವುದು, ಓಡುವುದು, ನೆಲದ ಸಂಪರ್ಕ ಇಲ್ಲದಿರುವುದು, ಈ ತರ ಮಾಡಿದ್ರು ಅಂತಂದ್ರೆ ಅದು ಎರಡನೆಯ ಅಕ್ರಮ ಆಗಿ ಆಗುತ್ತೆ. ಅಂತಹ ಸಮಯದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿರ್ತಕ್ಕಂತಹ ಲ್ಯಾಬ್ ಸ್ಕೋರರ್ ಏನ್ ಮಾಡ್ತಾರೆ, ಆ ಸ್ಪರ್ಧೆಯನ್ನ 3 ಎಚ್ಚರಿಕೆಯನ್ನು ಕೊಡ್ತಾರೆ. ಆ 3 ಎಚ್ಚರಿಕೆಯಿಂದ ಹೆಚ್ಚಿಗೆ ಆಯ್ತು ಅಂತಂದ್ರೆ ಅವರನ್ನ ಹೊರಗಡೆ ಹಾಕ್ತಾರೆ. ಇನ್ನ ಮೂರನೆಯ ಏನು ಅಕ್ರಮ ಏನು ಅಂತಂದ್ರೆ, ನಡಿಗೆಯ ಸ್ಪರ್ಧಿ ಮತ್ತೊಬ್ಬ ಸ್ಪರ್ಧೆಯ ಮುಂದೆ ಹೋಗಲು ಅಡ್ಡಪಡಿಸುವುದು ಅಥವಾ ಮೊಣಕೈ ತಿವಿಯುವುದು ಮಾಡಿ ಸ್ಪರ್ಧೆಯ ಮುಂದೆ ಹೋಗದಂತೆ ತಡೆಯಲು ಪ್ರಯತ್ನ ಮಾಡಿದರೆ ಅಂತಹ ಸ್ಪರ್ಧೆಯು ಆ ಸ್ಪರ್ಧೆಯಿಂದ ಅನರ್ಹನಾಗುತ್ತಾನೆ. ನೋಡಿ, ಫಾರ್ ಎಕ್ಸಾಂಪಲ್ ನಾನು ವಾಕ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನನ್ನ ಪಕ್ಕದ ಲೈನ್ ಅಂತ ಕರಿತೀವಿ. ಲೈನ್ ಅಲ್ಲ, ಅದು ಲೈನ್ ಅಂದ್ರೆ ಟ್ರ್ಯಾಕ್, ಪಕ್ಕದ ಓಣಿ. ಆ ಓಣಿಯಲ್ಲಿ ಇನ್ನೊಬ್ಬ ವಾಕ್ ಮಾಡ್ತಾ ಇರ್ಬೇಕಾದ್ರೆ ನಾವೇನಾದ್ರೂ ಮೊಣಕೈಯಿಂದ ನಾವು ಈ ತರ ಆ ಸ್ಪರ್ಧೆಗೆ ಅಡ್ಡ ಕೊಡೋದಾಗ್ಬೋದು, ಅಥವಾ ಮೊಣಕೈಯಿಂದ ತಿವಿಯುವುದು ಅಥವಾ ಕಾಲ ತಪ್ಪೋದು, ಈ ತರ ಮಾಡಿದ್ರೆ ಇದು ಒಂದು ಅಕ್ರಮಣೆ. ಈ ತರ ಯಾರು ಯಾವ ಸ್ಪರ್ಧೆ ಮಾಡ್ತಾರೆ ಅಂತ ಸ್ಪರ್ಧೆನ ಏನ್ ಮಾಡ್ತಾರೆ, ಆ ವಾಕ್ ರೇಸ್ ಇಂದ ಅವನ್ನ ಹೊರಗಡೆ ಕಳಿಸ್ತಾರೆ. ಅದಕ್ಕೆ ಕೊಟ್ಟಿದ್ದಾರೆ ನೋಡಿ,
ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ಮಕ್ಕಳೇ. ಮೂರನೇ ಕ್ರಮ, ನಡಿಗೆಯ ಸ್ಪರ್ಧಿ ಮತ್ತೊಬ್ಬ ಸ್ಪರ್ಧೆಯ ಅಂದ್ರೆ ಪಕ್ಕ ಅಕ್ಕಪಕ್ಕ ಏನಿರ್ತಾರೆ ಅಂತ ಸ್ಪರ್ಧೆಯನ್ನ ಮುಂದೆ ಹೋಗಲು ಅಡ್ಡಪಡಿಸುವುದು ಅಥವಾ ಮೊಳಕೆಯಿಂದ ತಿವಿಯುವುದು, ಈ ತರ ಏನಾದರೂ ತಪ್ಪು ಮಾಡಿದ್ರು ಅಂತಂದ್ರೆ ಅಂತ ಕ್ರೀಡಾಪಟುವನ್ನ ಸ್ಪರ್ಧೆಯಿಂದ ಅನರ್ಹಗೊಳಿಸ್ತಾರೆ. ಇದಿಷ್ಟು ಅಕ್ರಮಗಳ ಬಗ್ಗೆ ತಿಳ್ಕೊಂಡು ಮಕ್ಕಳೇ. ಇನ್ನ ದಾಖಲೆಗಳು, ವಿವಿಧ ಸ್ಪರ್ಧೆಗಳ ವಿವರ, ಯಾವ ಯಾವ ಕ್ರೀಡಾಪಟುಗಳು ಸ್ಪರ್ಧೆಯ ಅಂತರ ಎಷ್ಟು ಬೇಕು ಅನ್ನೋದನ್ನು ನಾವು ನೋಡೋದಾದ್ರೆ ಮಕ್ಕಳೇ, ಮೊದಲಿಗೆ ಇಲ್ಲಿ ಸ್ಪರ್ಧೆಯ ಅಂತರ ಒಂದಿರು 18 ವರ್ಷದವರೆಗೆ, ಇನ್ನೊಂದು 16 ವರ್ಷದವರೆಗೆ. ಸೊ ನೋಡಿ, ಇಲ್ಲಿ 18 ವರ್ಷದವರೆಗೆ ಇಲ್ಲಿ ಪುರುಷರು ಬರ್ತಾರೆ, ಬಾಲಕರು ಸಹ ಬರ್ತಾರೆ. ಇವರಿಗೆ 0.5 ಕಿಲೋಮೀಟರ್ನಷ್ಟು ನಾವು ಅಂತರವನ್ನ ಕೊಡ್ತೀವಿ. ಓಕೆ, 18 ವರ್ಷದ ಒಳಗಿನ ಪುರುಷರು ಮತ್ತು ಬಾಲಕಿಯರಿಗೆ ಅಂದ್ರೆ 0.5 ಕಿಲೋಮೀಟರ್ ಅಷ್ಟು ಕೊಡ್ತೀವಿ. ಇನ್ನ 14 ವರ್ಷದವರೆಗೆ ಸಹ 0.5 ಕಿಲೋಮೀಟರ್. ಓಕೆ, ಅರ್ಥ. ಇನ್ನ ಮಹಿಳೆಯರು ಬಾಲಕಿಯರು, ಬಾಲಕಿಯರು ಇವರಿಗೆ 3 ಕಿಲೋಮೀಟರ್. ಎಷ್ಟೇ? 3 ಕಿಲೋಮೀಟರ್. ಇವರಿಗಷ್ಟೇ 3 ಕಿಲೋಮೀಟರ್. ಇದು ಪುರುಷರಿಗೆ. ಮತ್ತು ಬಾಲಕರಿಗೆ 5 ಕಿಲೋಮೀಟರ್. 14 ವರ್ಷ ಪುರುಷರು ಮತ್ತು ಬಾಲಕಿಯರಿಗೆ ಸಹ 5 ಕಿಲೋಮೀಟರ್. ಮತ್ತೆ ಇಲ್ಲಿ ಮಹಿಳೆಯರಿಗೆ ಮತ್ತು ಬಾಲಕಿಯರಿಗೆ 3 ಕಿಲೋಮೀಟರ್ ಮತ್ತು 3 ಕಿಲೋಮೀಟರ್ ಸ್ಪರ್ಧೆಗಳ ವಿವರ ಈ ತರ ಇದೆ ಅಂದ್ರೆ, ಈ ಸ್ಪರ್ಧೆಯನ್ನು ಕ್ರೀಡಾಂಗಣದ ಒಳಗಡೆ ಟ್ರ್ಯಾಕ್ನಲ್ಲೂ ಮತ್ತೆ ರಸ್ತೆಯಲ್ಲೂ ಸಹ ಮಾಡಬಹುದು. ಯಾಕಂದ್ರೆ ಅಲ್ಲಿ ಅಂತರವನ್ನು ಕೊಟ್ಟಿದ್ದಾರೆ 5 ಕಿಲೋಮೀಟರ್ ಮತ್ತೆ 3 ಕಿಲೋಮೀಟರ್. ಅಲ್ಲಿ ಸ್ಟೇಡಿಯಂ ಟ್ರ್ಯಾಕ್ ಅಲ್ಲೂ ನಾವು ಮಾಡಬಹುದು, ಅಥವಾ ಹೊರಗಡೆ ರೋಡ್ ಅಲ್ಲಿ ಎಲ್ಲಿ ಬ್ಯುಸಿ ಇರಲ್ಲ, ಇಲ್ಲಿ ಫ್ರೀ ಇರುತ್ತೆ ಅಂತ ಕಡೆ ಹೋಗ್ಬಿಟ್ಟು ಈ ಸ್ಪರ್ಧೆಯನ್ನ ಆರ್ಗನೈಸ್ ಮಾಡಬಹುದು. ಇನ್ನ ಸ್ಪರ್ಧೆಯ ಪ್ರಾರಂಭ, ಯಾವ ತರ ಈ ಸ್ಪರ್ಧೆಯನ್ನ ಪ್ರಾರಂಭ ಮಾಡ್ತಾರೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಮಕ್ಕಳೇ. ಸ್ಪರ್ಧೆಯನ್ನು ಪಿಸ್ತೂಲಿನಿಂದ ಗುಂಡು ಹಾರಿಸುವುದರೊಂದಿಗೆ ಬಂಚ್ ಪ್ರಾರಂಭ ಮಾಡಲಾಗುವುದು. ಸ್ಪರ್ಧೆಯ ಪ್ರಾರಂಭದ ಆಜ್ಞೆಯು ಇತರ ದೂರದ ಓಟದ ಸ್ಪರ್ಧೆಗಳಿಗಿಂತ ಆನ್ ಯುವರ್ ಮಾರ್ಕ್ ನಂತರ ಗುಂಡು ಹಾರಿಸುವುದರೊಂದಿಗೆ ನನಗೆ ಸ್ಪರ್ಧೆ ಪ್ರಾರಂಭ ಆಗುತ್ತೆ. ವಿದ್ಯಾರ್ಥಿಗಳೇ, ನೀವೆಲ್ಲ ನೋಡಿದ್ದೀರಿ, ವಲಯ ಮಟ್ಟ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಎಲ್ಲ ಹಂತಗಳಲ್ಲಿ ನೀವು ಭಾಗವಹಿಸಿದ್ದೀರಿ. ಅಲ್ಲಿ ಸ್ಪರ್ಧೆಯನ್ನು ನಾವು ಪ್ರಾರಂಭ ಮಾಡಬೇಕಾದ್ರೆ ನಾವು ಯಾವ ತರ ಪ್ರಾರಂಭ ಮಾಡ್ತೀವಿ ಅಂತಂದ್ರೆ, ಪಿಸ್ತೂಲಿನಿಂದ ಗುಂಡು ಹಾರಿಸುವುದರೊಂದಿಗೆ ಆನ್ ಯುವರ್ ಮಾರ್ಕ್ ನಂತರ ಗುಂಡು ಹಾರಿಸುವುದು. ಓಕೆ ಸರ್, ಈಗ ಒಂದೊಂದು ಶಾಲೆಗಳಲ್ಲಿ ಆ ಪಿಸ್ತೂಲ್ ಇರಲ್ಲ, ಗುಂಡು ಇರಲ್ಲ. ಅವಾಗ ಏನ್ ಮಾಡ್ತೀವಿ ಅಂತಂದ್ರೆ ಕ್ಲಾಪರ್ ಅಂತ ಬರ್ತವೆ. ಹೇಳಿ, ಕ್ಲಾಪರ್ ಮರಗಳಿಂದ ಮಾಡಿರ್ತೀವಿ. ಆನ್ ಯುವರ್ ಮಾರ್ಕ್ ಈ ತರ ಕ್ಲಾಪ್ ಆಗ್ತದೆ. ಇಲ್ಲ ವಿಸಲ್ ಇರುತ್ತೆ, ವಿಸಲ್ ಆದ್ರೂ ನಾವು ಮಾಡ್ಬೋದು ಮಕ್ಕಳೇ. ನಾವೆಲ್ಲ ಆನ್ಲೈನ್ ಡೇ ಸ್ಪೋರ್ಟ್ಸ್ ಅಲ್ಲಿ ನಾವು ಏನು ಅಥ್ಲೆಟಿಕ್ಸ್ ಈವೆಂಟ್ಸ್ ನಾವು ಪ್ರಾರಂಭ ಮಾಡಬೇಕಾದ್ರೆ ನಮ್ಮ ಆಜ್ಞೆ ನೀವೆಲ್ಲ ಗಮನದಲ್ಲಿ ಇಟ್ಕೊಂಡಿರ್ತೀವಿ ಮಕ್ಕಳು. ಸೊ ಯಾವ ತರ ನಾವು ಆಜ್ಞೆಯನ್ನು ಕೊಡ್ತೀವಿ ಅಂತ ಅಲ್ಲಿ ಅಷ್ಟೇ, ಇಲ್ಲಿ ವಾಕ್ ರೇಸ್ ಆದ್ರೂ ಅಷ್ಟೇ. ಆನ್ ಯುವರ್ ಮಾರ್ಕ್ ಏನಂದ್ರೆ ಆನ್ ಯುವರ್ ಮಾರ್ಕ್ ನಂತರ ಗುಂಡು ಹಾರಿಸೋದು. ಅವಾಗ ಏನಾಗುತ್ತೆ, ಆ ಸ್ಪರ್ಧೆ ಪ್ರಾರಂಭ ಆಗುತ್ತೆ. ಇನ್ನ ಸುರಕ್ಷತೆ ಮತ್ತು ವೈದ್ಯಕೀಯ ವ್ಯವಸ್ಥೆ, ಯಾವುದೇ ಒಂದು ಕ್ರೀಡಾಕೂಟವನ್ನು ನಾವು ಆಯೋಜನೆ ಮಾಡಿದ್ವಿ ಅಂತಂದ್ರೆ ಅಲ್ಲಿ ಸುರಕ್ಷತೆ ಬಹಳ
ಪ್ರಮುಖ ಪಾತ್ರ ವಹಿಸುತ್ತೆ ಮತ್ತು ವೈದ್ಯಕೀಯ ವ್ಯವಸ್ಥೆಯು ಸಹ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಒಂದನೇ ದಿನದಂತೆ ಸುರಕ್ಷತೆ ವೈದ್ಯಕೀಯ ಸೌಲಭ್ಯವನ್ನು ಅಗತ್ಯವಿರುವ ಸ್ಪರ್ಧಿಗಳಿಗೆ ಒದಗಿಸುವುದು. ಅಲ್ಲಿ ವಾಕ್ ರೇಸ್ ಮಾಡಬೇಕಾದ್ರೆ ಯಾರಾದ್ರೂ ಇಂಜೂರ್ ಆಗಿರ್ತಾರೆ, ಅಂತಹ ಸಮಯದಲ್ಲಿ ಅವರಿಗೆ ಅಗತ್ಯವಿರುವ ಸ್ಪರ್ಧೆಗಳಿಗೆ ಹೋಗ್ಬಿಟ್ಟು ಅಲ್ಲಿ ಡಾಕ್ಟರ್ ಅಥವಾ ನರ್ಸ್ ಇರ್ತಾರೆ, ಅವರು ಹೋಗಿ ಅದನ್ನ ಆ ಸೇವೆಯನ್ನ ಒದಗಿಸಬೇಕಾಗುತ್ತೆ. ನೋಡಿ ವಿದ್ಯಾರ್ಥಿಗಳೇ, ವಾಕ್ ರೇಸ್ ನಿಮ್ಗೆಲ್ಲ ಗೊತ್ತಿರ್ಬೋದು. ವಾಕ್ ರೇಸ್ ಸ್ವಲ್ಪ ಈಸಿ, ಆರಾಮಾಗಿ ನಾವು ವಾಕ್ ಮಾಡ್ಬೋದು ಅಂತ ನೀವು ತಿಳ್ಕೊಂಡಿದ್ದೀರಿ. ಅದರಷ್ಟ ಟಫ್ ಈವೆಂಟ್ ಯಾವುದಿಲ್ಲ. ಯಾಕೆಂತಂದ್ರೆ ನಾವು ನಡಿಬೇಕಾದ್ರೆ ನಾವೇನ್ ಮಾಡ್ತೀವಿ, ನಾರ್ಮಲ್ ಆಗಿ ವಾಕ್ ಮಾಡ್ತೀವಿ. ಬಟ್ ಇಲ್ಲಿ ವಾಕ್ ರೇಸ್ ಮಾಡ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಮೊಣಕಾಲು ಬೆಂಡ್ ಆಗೋ ಇಲ್ಲ. ಸೊ ಆ ಬೆಂಡ್ ಆಗಿಲ್ಲ ಅಂತಂದ್ರೆ ಅದ್ರಲ್ಲಿ ನಮ್ಗೆ ಏನಾಗುತ್ತೆ, ಎಲ್ಲ ಫುಲ್ ಎಲ್ಲ ಪೇನ್ ಬರುತ್ತೆ. ಹಾಗಾಗಿ ವಾಕ್ ರೇಸ್ ಬಹಳಷ್ಟು ಟಫ್ ಈವೆಂಟ್ ಆಗಿದೆ. ಬೇಕಾದ್ರೆ 100 ಮೀಟರ್, 1500, 3000 ಮೀಟರ್ ಓಡಬಹುದು ಬೇಕಾದ್ರೆ. ಬಟ್ ವಾಕ್ ಮಾಡೋದು ಸಹ ಆ ನಡಿಗೆ ಸ್ಪರ್ಧೆ ಬಹಳಷ್ಟು ಕಷ್ಟ ಆಗುತ್ತೆ ಮಕ್ಕಳೇ. ಹಾಗಾಗಿ ವೈದ್ಯಕೀಯ ಸೌಲಭ್ಯ ಬಹಳಷ್ಟು ಅವಶ್ಯಕತೆವಾಗಿರುತ್ತೆ. ಒಂದೇನೇನಿರುತ್ತೆ, ಅಲ್ಲಿ ಯಾರು ಇಂಜೂರ್ಡ್ ಆಗಿರ್ತಾರೆ, ಯಾರು ಕ್ರೀಡಾ ಅಪಘಾತಕ್ಕೆ ಒಳಗಾಗಿರ್ತಾರೆ, ಅಂತಹ ಕ್ರೀಡಾಪಟುಗಳಿಗೆ ಅಗತ್ಯವಿರುವ ಸ್ಪರ್ಧೆಗಳಿಗೆ ಆ ಸೇವೆಯನ್ನ, ವೈದ್ಯಕೀಯ ಸೇವೆಯನ್ನ ಒದಗಿಸಬೇಕು. ಇನ್ನ ಎರಡನೇ, ನೀರು ಮತ್ತು ಅಲ್ಪ ಆಹಾರಗಳನ್ನು ಒದಗಿಸುವ ವ್ಯವಸ್ಥೆ ಪ್ರಾರಂಭದ ಮತ್ತು ಮುಕ್ತಾಯದ ನಂತರ ದೊರಕುವಂತಿರಬೇಕು. ಅವರಿಗೆ ಅಲ್ಲಿ ಟ್ರ್ಯಾಕ್ ಅಲ್ಲೋ ಅಥವಾ ರೋಡಲ್ಲಿ ವಾಕ್ ರೇಸ್ ಪ್ರಾರಂಭ ಆದಾಗಿಂದ ಅಲ್ಲಿ ಮಧ್ಯದಲ್ಲೆಲ್ಲ ಏನಿಟ್ಟಿರ್ತಾರೆ, ನೀರು ಇಟ್ಟಿರ್ತಾರೆ, ಅಥವಾ ಅವರಿಗೆ ಸ್ವಲ್ಪ ಲೈಟ್ ಆಗಿ ಅಲ್ಪ ಅಂದ್ರೆ ಏನು ಲೈಟ್ ಸ್ನಾಕ್ಸ್ ಆತರ ಅವ್ರಿಗೆ ಏನಾದ್ರು ಚಾಕ್ಲೇಟ್ ಅಥವಾ ಬಿಸ್ಕೆಟ್ ಈ ತರ ಆ ಒಂದು ಆಹಾರಗಳನ್ನ ಅಲ್ಲಿ ಇಟ್ಟಿರ್ತಾರೆ. ಓಕೆ, ಅದಲ್ವಾ? ಸೊ ಎರಡನೇ ಬಂದದಲ್ವಾ, ನೀರು ಮತ್ತೆ ಅಲ್ಪ ಆಹಾರವನ್ನ ವಾಕ್ ಮಾಡ್ತಕ್ಕಂತ ಸಮಯದಲ್ಲಿ ಅವರಿಗೆ ಕೊಡ್ತಾ ಹೋಗ್ತಾರೆ. ಯಾರಿಗೆ ಬೇಕಾದ್ರೆ ತಗೊಳ್ಬಹುದು, ಇಲ್ಲಾಂದ್ರೆ ಅವರು ವಾಕ್ ಮಾಡ್ತಾ ಹೋಗ್ಬೋದು. ಇದಿಷ್ಟು ಸುರಕ್ಷತೆ ಮತ್ತು ವೈದ್ಯಕೀಯ ವ್ಯವಸ್ಥೆ ಬಗ್ಗೆ ಹೇಳಿದ. ಇನ್ನ ನಡಿಗೆ ಶೈಲಿಯ ವಿವರಣೆ. ಡೆಫಿನೇಷನ್ ಆಫ್ ರೇಸ್ ವಾಕಿಂಗ್. ನಡಿಗೆ ಎಂದರೆ ನೆಲದ ಸಂಪರ್ಕವನ್ನು ಕಳೆದುಕೊಳ್ಳದಂತೆ ಹೆಜ್ಜೆ ಬಿಟ್ಟು ಮುಂದೆ ಸಾಗುವುದು. ಅಂದ್ರೆ ನೋಡಿ, ನಡಿಗೆ ಅಂದ್ರೆ ನೆಲದ ಸಂಪರ್ಕವನ್ನು ಕಳೆದುಕೊಳ್ಳದಂತೆ ಹೆಜ್ಜೆ ಬಿಟ್ಟು ಮುಂದೆ ಸಾಗುವುದು. ನಾನು ಆಗ್ಲೇ ಹೇಳಿದಾಗೆ ಯಾವುದೇ ಕಾರಣಕ್ಕೂ ಹಿಂದ್ಗಡೆ ನಾವು ಸಂಪರ್ಕ ಹೊಂದಿರಲೇಬೇಕಾದ್ರೆ, ನಾವು ಮತ್ತೆ ಒಂದು ಕಾಲನ ಇರಬೇಕಾದ್ರೆ ನಮ್ಮ ಹಿಂದ್ಗಡೆ ಇರೋ ಕಾಲು ನೆಲಕ್ಕೆ ತಾಗಿರಬೇಕು. ಸ್ಪರ್ಧೆಯು ಪ್ರತಿಯೊಂದು ಹೆಜ್ಜೆಯನ್ನು ಮುಂದೆ ಇಡುವಾಗ ಹಿಂದಿನ ಕಾಲನ್ನು ತೆಗೆದು ಮುಂದಕ್ಕೆ ಇಡುವ ಸಂದರ್ಭದಲ್ಲಿ ಮುಂದಿನ ಕಾಲು ನೇರವಾಗಿರಬೇಕು. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಾನು ರೈಟ್ ಲೆಗ್ ಬಲಗಾಲ ಮುಂದೆ ಇಡ್ತೀನಿ ಅಂತಂದ್ರೆ ನನ್ನ ಬಲಗಾಲ ಏನಾಗಿರ್ಬೇಕು, ನೇರವಾಗಿರಬೇಕು ಅಂತ ಹೇಳ್ತಾರೆ. ಮುಂದಿನ ಕಾಲು ನೇರವಾಗಿರಬೇಕು. ಮಂಡಿ ಯಾವುದೇ ಕಾರಣಕ್ಕೂ ಮಡಿಸಿರಬಾರದು. ಮತ್ತು ಮುಂದಿನ ಕಾಲನ್ನು ನೆಲಕ್ಕೆ ಉಳಿದ ನಂತರ ಹಿಂದಿನ ಕಾಲನ್ನು ಮುಂದೂಡಲು ತೆಗೆಯಬೇಕು. ಈ ರೀತಿ ನೋಡುವವರ ಬೆನ್ನಿಗೆ ನೆಲದ ಸಂಪರ್ಕ ಕಳೆದುಕೊಳ್ಳದಂತೆ ಹೆಜ್ಜೆ ಬಿಟ್ಟು ಮುಂದೆ ಸಾಗುವುದು. ವಿದ್ಯಾರ್ಥಿಗಳೇ, ನಿಮಗೆ ಪಠ್ಯಪುಸ್ತಕದಲ್ಲಿ ವಾಕ್ ರೇಸ್ ಸ್ಟೈಲ್ ಅನ್ನು ಕೊಟ್ಟಿದ್ದಾರೆ. ಮೊದಲು ಯಾವ ತರ ಪ್ರಾರಂಭ ಮಾಡ್ತಾರೆ, ನಂತರ ಯಾವ ತರ ಅದು ಮುಂದೆ ಫಾಲೋ ಅಪ್ ಆಗ್ತಾ ಇದೆ ಅನ್ನೋದನ್ನ ನೀವು ಆ ಚಿತ್ರದಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಂದ್ರೆ ಅದೇ ರೀತಿ ನಾವು ವಾಕ್ ರೇಸ್ ಅನ್ನ ಪ್ರಾರಂಭ ಮಾಡಬೇಕು. ನಾವು ಈಗೇನು ಈ ವಿವರಣೆಯನ್ನ, ನಡಿಗೆ ಸ್ಪರ್ಧೆಯ ವಿವರಣೆ ನಾವೇನು ಕೊಟ್ಟಿದ್ದೀವಿ, ಅದೇ ಪ್ರಕಾರ ನೀವು ದಿನನಿತ್ಯ ನಿಮ್ಮ ಸ್ಕೂಲ್ ಅವರ್ಸ್ ಮೇಲೆ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಿಜವಾಗ್ಲೂ ನೀವು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನೀವು ಸಾಧನೆಯನ್ನ ಮಾಡಬಹುದು. ಯಾಕೆಂತಂದ್ರೆ ವಾಕ್ ರೇಸಿಗೆ ಕಾಂಪಿಟೇಟರ್ ಕಮ್ಮಿ ಇರ್ತಾರೆ, ನಡಿಗೆಯ ಸ್ಪರ್ಧೆಗೆ ಕಾಂಪಿಟೇಟರ್ಸ್ ಕಮ್ಮಿ ಇರ್ತಾರೆ. ಇಂತಹ ಸ್ಪರ್ಧೆಗಳನ್ನ ನಾವು ಆಯ್ಕೆ ಮಾಡಿ ನಾವು ನಿಜವಾಗ್ಲೂ ದಿನನಿತ್ಯ ನಾವು ಪ್ರಾಕ್ಟೀಸ್ ಮಾಡಿದ್ರೆ, ನಾನು ಆಗಲೇ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ವಾ, ಹಾಗೆ ದಿನನಿತ್ಯ ನಾವು ಅಭ್ಯಾಸ ಮಾಡ್ತಾ ಹೋದ್ರೆ ನಿಜವಾಗ್ಲೂ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಹೆಸರನ್ನ ತೆಗೆದುಕೊಂಡು ಹೋಗಬಹುದು. ಇನ್ನ ರಾಷ್ಟ್ರೀಯ ನಡಿಗೆಯ ಕ್ರೀಡಾಪಟುಗಳ ಪರಿಚಯವನ್ನು ನಾವು ಮಾಡ್ಕೊಳ್ಬೇಕಾಗುತ್ತೆ. ಅಲ್ಲಿ ರಾಷ್ಟ್ರೀಯ ನಡಿಗೆ ಕ್ರೀಡಾಪಟು ಸಿರಿ ಚಾಂದ್ ರಾಮ್. ಇವರು 26 ಜನವರಿ 1955ರಲ್ಲಿ ಸಿರಿ ಚಾಂದ್ ರಾಮ್ ಅವರು ಜನಿಸುತ್ತಾರೆ. ಸಿರಿ ಚಾಂದ್ ರಾಮ್ ಅವರು 26 ಜನವರಿ
58ರಲ್ಲಿ ಇವರು ಜನಿಸ್ತಾರೆ. ಅಥ್ಲೆಟಿಕ್ ವಿಭಾಗದಲ್ಲಿ ನಡಿಗೆಯ ಸ್ಪರ್ಧೆಯಲ್ಲಿ ಭಾರತದಿಂದ ಹೆಚ್ಚಿನ ಸಾಧನೆಯನ್ನ ಮಾಡಿರ್ತಾರೆ. ನೋಡಿ, ಈ ಸಿರಿಚಾಂದ್ರಾಮದಲ್ವಾ ನಮ್ಮ ಭಾರತದ ಪರವಾಗಿ ಅವರು ವಾಕ್ ರೇಸ್ ಅನ್ನ ಪ್ರಾರಂಭ ಮಾಡಿ ಹಲವಾರು ಪದಕಗಳನ್ನ ಭಾರತಕ್ಕೆ ಹೆಚ್ಚಿನ ಸಾಧನೆಯನ್ನ ಮಾಡಿರ್ತಾರೆ. ಇನ್ನ 1982ರಲ್ಲಿ ಭಾರತವು ಏಷ್ಯನ್ ಕ್ರೀಡಾಕೂಟವನ್ನು ದೆಹಲಿ ನಗರದಲ್ಲಿ ಸಂಘಟಿಸಿತು. 1982ರಲ್ಲಿ ಅಂತ ಸಮಯದಲ್ಲಿ ನಮ್ಮ ಭಾರತ ಸರ್ಕಾರ ದೆಹಲಿಯಲ್ಲಿ ಈ ಏಷ್ಯನ್ ಕ್ರೀಡಾಕೂಟವನ್ನ ಸಂಘಟಿಸುತ್ತಾರೆ. ಅದರಲ್ಲಿ ಪುರುಷರ ವಿಭಾಗದ 20 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಗಳಿಸಿ ಭಾರತಕ್ಕೆ ಕೀರ್ತಿಯನ್ನ ತಂದುಕೊಟ್ಟಿದ್ದಾರೆ. ನೋಡಿ ಮಕ್ಕಳೇ, ಈ ಸಿರಿಚಾಂದ್ರಾಮದಲ್ವಾ ಇವರು 26 ಜನವರಿ 1955ರಲ್ಲಿ ಜನಿಸ್ತಾರೆ. ಇವರು ಅಥ್ಲೆಟಿಕ್ ವಿಭಾಗದಲ್ಲಿ ನಡಿಗೆಯ ಸ್ಪರ್ಧೆಯಲ್ಲಿ ಭಾರತಕ್ಕೆ ಹೆಚ್ಚಿನ ಸಾಧನೆಯನ್ನು ಮಾಡಿರುತ್ತಾರೆ. ಹೆಚ್ಚಿನ ಪದಕಗಳನ್ನ ಭಾರತಕ್ಕೆ ತಂದುಕೊಟ್ಟಿದ್ದಾರೆ. ಅದೇ ರೀತಿ 1972ರಲ್ಲಿ ಭಾರತವು ಏಷ್ಯನ್ ಕ್ರೀಡಾಕೂಟವನ್ನು ದೆಹಲಿಯ ನಗರದಲ್ಲಿ ಸಂಘಟಿಸುತ್ತದೆ. 1982ರಲ್ಲಿ ಏಷ್ಯನ್ ಕ್ರೀಡಾಕೂಟವನ್ನ ಸಂಘಟಿಸುತ್ತದೆ. ಅಂತಹ ಸಮಯದಲ್ಲಿ ಈ ಸಿರಿಚಾಂದ್ರಾಮ್ ಅವರು ಆ ಸ್ಪರ್ಧೆಯಲ್ಲಿ ಭಾಗವಹಿಸಿಬಿಟ್ಟು 20 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಗಳಿಸಿ ಭಾರತಕ್ಕೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಈ ಸಿರಿಚಾಂದ್ರಾಮ್ ಅವರು 1982ರಲ್ಲಿ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿಬಿಟ್ಟು 20 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ ಅವರು ಚಿನ್ನದ ಪದಕವನ್ನ ಗಳಿಸಿಕೊಟ್ಬಿಟ್ಟು ಭಾರತಕ್ಕೆ ಹೆಸರನ್ನ ತಂದುಕೊಟ್ಟಿದ್ದಾರೆ. ಇವರ ಒಲಿಂಪಿಕ್ ಸ್ಪರ್ಧೆಯಲ್ಲಿ ಭಾರತವನ್ನು ಚಾಂದ್ ಅವರು ಸ್ಪರ್ಧಿಸಿ ಅಂತಾರಾಷ್ಟ್ರೀಯ ನಡಿಗೆಯ ಸ್ಪರ್ಧೆಯಲ್ಲಿ ಉತ್ತಮವಾಗಿ ಪ್ರದರ್ಶಿಸುತ್ತಾರೆ. ಇವರ ಅಪ್ರತಿಮ ಸಾಧನೆಯನ್ನು ಮೆಚ್ಚಿ ಭಾರತ ಸರ್ಕಾರ ಅರ್ಜುನ ಪ್ರಶಸ್ತಿ ಮತ್ತು ಪದ್ಮ ಪ್ರಶಸ್ತಿಯನ್ನು ನೀಡಿ ಚಾಂದ್ ಅವರನ್ನು ಗೌರವಿಸಿದೆ. ನೋಡಿ, ಅಂತಾರಾಷ್ಟ್ರೀಯ ಮಟ್ಟ ಏಷ್ಯನ್ ಗೇಮ್ಸ್ ಮತ್ತು ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಿಬಿಟ್ಟು ಭಾರತಕ್ಕೆ ಹೆಸರನ್ನ ತಂದುಕೊಟ್ಟಿದ್ದಾರೆ. ಅಂತದಕ್ಕೆ ನಮ್ಮ ಭಾರತ ಸರ್ಕಾರ ಈ ಸಿರಿಚಾಂದ್ರಾಮ್ ಹೇಳಿದರಲ್ವಾ, ಇವರು ಒಲಿಂಪಿಕ್ ಸ್ಪರ್ಧೆಯಲ್ಲಿ ಭಾಗವಹಿಸಿಬಿಟ್ಟು ಇವರು ಭಾರತಕ್ಕೆ ಕೀರ್ತಿನ ತಂದಿರ್ತಾರೆ. ಇಂಥ ಸಮಯದಲ್ಲಿ ನಮ್ಮ ಭಾರತ ಸರ್ಕಾರ ಏನ್ ಮಾಡುತ್ತೆ, ಈಗ ಅರ್ಜುನ್ ಪ್ರಶಸ್ತಿ ಮತ್ತು ಪದ್ಮಶ್ರೀ ಪ್ರಶಸ್ತಿ ನೀಡಿಬಿಟ್ಟು ಚಾಂದ್ ಅವರನ್ನ ಗೌರವಿಸ್ತಾರೆ. ಇನ್ನ ರಾಷ್ಟ್ರೀಯ ನಡಿಗೆ ಕ್ರೀಡಾಪಟು ಗುರ್ಮಿತ್ ಸಿಂಗ್ ಇವರು 15ನೇ ಇಂಟರ್ನ್ಯಾಷನಲ್ ಗ್ರ್ಯಾಂಡ್ ಪ್ರಿಕ್ಸ್ ಏರ್ಲೈನ್ ನಡೆದ 20 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ 6ನೇ ಸ್ಥಾನವನ್ನು 1 ಗಂಟೆ 22 ನಿಮಿಷ 7 ಸೆಕೆಂಡ್ ಪಡೆಯುತ್ತಾರೆ. ಲಂಡನ್ ಒಲಿಂಪಿಕ್ಸ್ ನಡಿಗೆ ಎ ಅರ್ಹತಾ ಮಟ್ಟವನ್ನು ಯಶಸ್ವಿಯಾಗಿ ತಲುಪಿದ ಗುರ್ಮಿತ್ ಸಿಂಗ್ 20 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ 6ನೇ ಸ್ಥಾನ ಪಡೆದು ಲಂಡನ್ ಒಲಿಂಪಿಕ್ಸ್ಗೆ ಆಯ್ಕೆಯಾಗ್ತಾರೆ. ರಾಷ್ಟ್ರೀಯ ನಡಿಗೆ ದಾಖಲೆ ಇವರ ಹೆಸರಿನಲ್ಲದೆ ಇವರು ಮಾನಸಿಕವಾಗಿ ಸದೃಢತೆಗಾಗಿ ಯೋಗ ಅಭ್ಯಾಸವನ್ನು ಸಹ ಇವರು ಮಾಡ್ತಾ ಇರ್ತಾರೆ. ನೋಡಿ ಮಕ್ಕಳೇ, ಈ ಗುರ್ಮಿತ್ ಸಿಂಗ್ ಇವರು ವಾಕ್ ರೇಸ್ ಕ್ರೀಡಾಪಟು ಮಾತ್ರ ಅಲ್ಲದೆ ಯೋಗ ಅಭ್ಯಾಸವನ್ನು ಸಹ ಇವರು ಮಾಡ್ತಾ ಇರ್ತಾರೆ. ಇವರು ಅನೇಕ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರು ಭಾಗವಹಿಸಿದ್ದಾರೆ. ಅದರಲ್ಲಿ ಗ್ರ್ಯಾಂಡ್ ಪ್ರಿಕ್ಸ್ ಐರ್ಲೆಂಡ್ ನಲ್ಲಿ ನಡೆದ 20 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ 6ನೇ ಸ್ಥಾನವನ್ನು ಪಡೆದುಕೊಳ್ಳುತ್ತಾರೆ. ಆ ಸಮಯದಲ್ಲಿ ಆ 20 ಕಿಲೋಮೀಟರ್ ನಡಿಗೆಯನ್ನ 1 ಗಂಟೆ 22 ನಿಮಿಷ 7 ಸೆಕೆಂಡ್ ನಲ್ಲಿ ಕ್ರಮಿಸುತ್ತಾರೆ. ಇದರಿಂದ ಲಂಡನ್ ಒಲಿಂಪಿಕ್ಸ್ ನಡಿಗೆ ಎ ಅರ್ಹತಾ ಮಟ್ಟವನ್ನು ಯಶಸ್ವಿಯಾಗಿ ತಲುಪಿದ ಗುರ್ಮಿತ್ ಸಿಂಗ್ 20 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ 6ನೇ ಸ್ಥಾನವನ್ನು ಪಡೆದು ಲಂಡನ್ ಒಲಿಂಪಿಕ್ಗೆ ಆಯ್ಕೆಯಾಗ್ತಾರೆ. ಈ ಆಯ್ಕೆ ಆದ ತಕ್ಷಣ ರಾಷ್ಟ್ರೀಯ ನಡಿಗೆಯ ದಾಖಲೆ ಇವರ ಹೆಸರಿನಲ್ಲದೆ ಇವರ ಮಾನಸಿಕ ಸದೃಢತೆಗಾಗಿ ಯೋಗ ಅಭ್ಯಾಸವನ್ನು ಸಹ ಇವರು ಮಾಡ್ತಾ ಇರ್ತಾರೆ. ಇವರು ಏನ್ ಮಾಡ್ತಾರೆ, 1 ಗಂಟೆ 22 ನಿಮಿಷ 7 ಸೆಕೆಂಡ್ಸ್ ಅಲ್ಲಿ ಇವರು ಆ ವಾಕ್ ರೇಸ್ ಅನ್ನ ಕಂಪ್ಲೀಟ್ ಮಾಡ್ತಾರೆ. 20 ಕಿಲೋಮೀಟರ್ ವಾಕ್ ರೇಸ್ ಅನ್ನ. ಇದರಿಂದ ಎ ಅರ್ಹತಾ ಇದಕ್ಕೆ ಕೊಡ್ತಾರೆ. ಮತ್ತೆ ಅವರು ಇಂಗ್ಲೆಂಡ್ ನಲ್ಲಿ ನಡೀತಕ್ಕಂತ ಒಲಿಂಪಿಕ್ಸ್ ನಡಿಗೆ ಸ್ಪರ್ಧೆಯಲ್ಲಿ ಅವರು ಭಾಗಿ ಆಗ್ತಾರೆ, ಸೆಲೆಕ್ಷನ್ ಸಹ ಆಗ್ತಾರೆ. ಇದಿಷ್ಟು ಗುರ್ಮಿತ್ ಸಿಂಗ್ ಅವರ ಇದು. ಇನ್ನ ಅಂತಾರಾಷ್ಟ್ರೀಯ ನಡಿಗೆ ಆಟಗಾರರು ಇಂಟರ್ನ್ಯಾಷನಲ್ ಯಾರಿದ್ದಾರೆ ಪ್ಲೇಯರ್ಸ್ ಅಂತ ನಾವು ನೋಡೋದಾದ್ರೆ ಮಕ್ಕಳೇ, ಜೆರೆಡಾ ಟ್ಯಾಲೆಂಟ್ ಅಂತಕ್ಕಂತಹ ಕ್ರೀಡಾಪಟು 17/10/1984ರಂದು ಆಸ್ಟ್ರೇಲಿಯಾದ ಬರ್ಲರಾಟ್ ಎಂಬಲ್ಲಿ ಜನಿಸ್ತಾರೆ. ಟ್ಯಾಲೆಂಟ್ 2005ರಲ್ಲಿ
ಬೀಜಿಂಗ್ ಒಲಿಂಪಿಕ್ಸ್ ನಲ್ಲಿ 20 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ ಪ್ರಥಮ ಒಲಿಂಪಿಕ್ ಕಂಚಿನ ಪದಕವನ್ನು ಗಳಿಸ್ತಾರೆ. ಈ ಟ್ಯಾಲೆಂಟ್ ಅಂತಕ್ಕಂಥ ಕ್ರೀಡಾಪಟು 2008ರಲ್ಲಿ ಬೀಜಿಂಗ್ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸ್ತಾರೆ. 20 ಕಿಲೋಮೀಟರ್ ನಡಿಗೆಯಲ್ಲಿ ಪ್ರಥಮ ಒಲಿಂಪಿಕ್ ಕಂಚಿನ ಪದಕವನ್ನ ಗಳಿಸ್ತಾರೆ. ಅವರು ಒಂದು ವಾರದ ನಂತರ 50 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ ಬೆಳ್ಳಿಯ ಪದಕವನ್ನ ಗಳಿಸ್ತಾರೆ. ಅದಾದ ನಂತರ ಒಂದು ವಾರದ ನಂತರ ಮತ್ತೆ 50 ಕಿಲೋಮೀಟರ್ ನಡಿಗೆಯಲ್ಲಿ ಬೆಳ್ಳಿಯ ಪದಕವನ್ನ ಗಳಿಸ್ತಾರೆ. ಟ್ಯಾಲೆಂಟ್ ಹಲವು ನಂತರ ಒಂದೇ ಒಲಿಂಪಿಕ್ಸ್ ನಲ್ಲಿ ಮೇಲಕ್ಕಿನ ಸ್ಪರ್ಧೆಯಲ್ಲಿ 2 ಪದಕವನ್ನು 102 ವರ್ಷಗಳ ನಂತರ ಗಳಿಸಿದ ಮೊದಲ ಆಸ್ಟ್ರೇಲಿಯಾ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಾರೆ. ನೋಡಿ, 102 ವರ್ಷದ ನಂತರ ಅವರಿಗೆ ಅಲ್ಲಿ ಒಲಿಂಪಿಕ್ಸ್ ನಲ್ಲಿ ಯಾವುದೇ ಪದಕ ಇದ್ದಿದ್ದಿಲ್ಲ. ಅಂತಹ ಪದಕವನ್ನ ಇವರು ಟ್ಯಾಲೆಂಟ್ ಅವರು ತಗೊಳ್ತಾರೆ. 102 ವರ್ಷಗಳ ನಂತರ ಗಳಿಸಿದ ಮೊದಲ ಆಸ್ಟ್ರೇಲಿಯಾ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಾರೆ. ವಿಶ್ವ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ನಲ್ಲಿ 20 ಕಿಲೋಮೀಟರ್ ಮತ್ತು 50 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ ಯಾವುದೇ ಪದಕವನ್ನು ಗಳಿಸದೆ 6ನೇ ಮತ್ತು 7ನೇ ಸ್ಥಾನಕ್ಕೆ ಇಳಿದರು. ನೋಡಿ, 20 ಕಿಲೋಮೀಟರ್ ಮತ್ತು 50 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ ಎರಡನೇ ಭಾಗವಹಿಸ್ತಾರೆ. ಅಲ್ಲಿ 6ನೇ ಮತ್ತು 7ನೇ ಸ್ಥಾನಕ್ಕೆ ಇವರು ತೃಪ್ತಿಯನ್ನ ಕೊಡಬೇಕಾಗುತ್ತೆ. ಇನ್ನ ಎರಡನೇ ಅಂತಾರಾಷ್ಟ್ರೀಯ ಕ್ರೀಡಾಪಟು ಜೇನ್ ಸೆವಿಲ್ಲಿ ಅಂತಕ್ಕಂಥ ಕ್ರೀಡಾಪಟು. ಇವಳು ಮಹಿಳಾ ಕ್ರೀಡಾಪಟು ಆಗಿರ್ತಾರೆ. ಜೇನ್ ಸೆವಿಲ್ಲಿ ಅಥೆನ್ಸ್ ಒಲಿಂಪಿಕ್ಸ್ ನಲ್ಲಿ ಕಂಚಿನ ಪದಕವನ್ನು ಗಳಿಸಿದ ಮತ್ತು ಜಗತ್ತಿನ ನಂಬರ್ 1 ಮಹಿಳಾ ಮ್ಯಾರಥಾನ್ ನಡಿಗೆ ಕ್ರೀಡಾಪಟು. ಜೇನ್ ಸೆವಿಲ್ಲಿ ಇವಳು ಜಗತ್ತಿನ ನಂಬರ್ 1 ಮಹಿಳಾ ಮ್ಯಾರಥಾನ್ ಕ್ರೀಡಾಪಟು, ನಡಿಗೆ ಕ್ರೀಡಾಪಟು. ಇವಳು ಒಲಿಂಪಿಕ್ಸ್ ನಲ್ಲಿ ಅಥೆನ್ಸ್ ಒಲಿಂಪಿಕ್ಸ್ ನಲ್ಲಿ ಕಂಚಿನ ಪದಕವನ್ನ ಗಳಿಸ್ತಾರೆ. ಇನ್ನ ಮ್ಯಾಂಚೆಸ್ಟರ್ ಕಾಮನ್ವೆಲ್ತ್ ಗೇಮ್ಸ್ 20 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯನ್ನು ಗೆದ್ದುಕೊಳ್ತಾರೆ. ಇಲ್ಲಿ ಮ್ಯಾಂಚೆಸ್ಟರ್ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ 20 ಕಿಲೋಮೀಟರ್ ನಡಿಗೆಯಲ್ಲಿ ಈ ಸ್ಪರ್ಧೆಯಲ್ಲಿ ಅವರು ಗೆಲ್ತಾರೆ. ಇನ್ನ ಸಿಡ್ನಿ ಒಲಿಂಪಿಕ್ಸ್ ನಲ್ಲಿ ಅನರ್ಹಗೊಂಡ ನಂತರ ಇದು ಅವರಿಗೆ ಪ್ರಮುಖ ಕ್ರೀಡಾವಾಗಿತ್ತು. ವರ್ಲ್ಡ್ ಚಾಂಪಿಯನ್ಶಿಪ್ 11ನೇ ಸ್ಥಾನ ಗಳಿಸುವುದರೊಂದಿಗೆ 3 ವರ್ಷದಲ್ಲಿ ತನ್ನ ನಡಿಗೆಯ ವೇಗವನ್ನು ಸಮಯ ಉತ್ತಮಪಡಿಸಿಕೊಳ್ಳುತ್ತಾರೆ. ಇನ್ನ ಜೇನ್ ಆಸ್ಟ್ರೇಲಿಯನ್ ಅಂತಾರಾಷ್ಟ್ರೀಯ ಮಹಿಳೆ ನಡಿಗೆ ಸ್ಪರ್ಧೆಯಲ್ಲಿ ವೇಗದ ಸಮಯವನ್ನು ದಾಖಲೆ ಮಾಡಿದ್ದಾರೆ ಹಾಗೂ ವಿಶ್ವ ನಡಿಗೆ ಕಪ್ ಸ್ಪರ್ಧೆಯಲ್ಲಿ 4ನೇ ಸ್ಥಾನವನ್ನ ಅವರು ತಗೊಳ್ತಾರೆ. ಅವರ ಗುರಿ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ 3ನೇ ಬಂಗಾರದ ಪದಕವನ್ನು 20 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ ಪಡೆಯುವುದಾಗಿತ್ತು. ಅವರು 12 ವರ್ಷ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಯನ್ನು ಮತ್ತು ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಬಂಗಾರದ ಪದಕ, ವರ್ಲ್ಡ್ ಚಾಂಪಿಯನ್ಶಿಪ್ ನಲ್ಲಿ ಆಸ್ಟ್ರೇಲಿಯಾ ಪ್ರತಿನಿಧಿಸಿದ್ದಾರೆ. ವರ್ಲ್ಡ್ ಕಪ್ ಮತ್ತು ಜೂನಿಯರ್ ವರ್ಲ್ಡ್ ಚಾಂಪಿಯನ್ಶಿಪ್ ಮತ್ತು 20 ಕಿಲೋಮೀಟರ್ ಆಸ್ಟ್ರೇಲಿಯನ್ ದಾಖಲೆಯನ್ನು ಮುರಿದರು. ಜರ್ಮನಿಯಲ್ಲಿ ಜರುಗಿದ ಕ್ರೀಡಾಕೂಟದಲ್ಲಿ ಜೇನ್ ಹೊಸ ಆಸ್ಟ್ರೇಲಿಯನ್ ದಾಖಲೆಯನ್ನ ಸ್ಥಾಪಿಸುತ್ತಾರೆ. ಇವರು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯದಲ್ಲಿ ಇವರು ಭಾಗವಹಿಸುತ್ತಾರೆ. ಇವರು ಬಂಗಾರದ ಪದಕವನ್ನು ತಗೊಳ್ಳುತ್ತಾರೆ ಮತ್ತು ಕಾಮನ್ವೆಲ್ತ್ ಗೇಮ್ ನಲ್ಲಿ ಭಾಗವಹಿಸುತ್ತಾರೆ, ವರ್ಲ್ಡ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸುತ್ತಾರೆ. ಈ ತರ ಅನೇಕ ಸ್ಪರ್ಧೆಗಳನ್ನು ಭಾಗವಹಿಸಿಬಿಟ್ಟು ಅವರು ತನ್ನ ದೇಶಕ್ಕೆ ಕೀರ್ತಿಯನ್ನ ತಂದಿರುತ್ತಾರೆ. ಇಷ್ಟು ನಮ್ಮ ಜೇನ್ ಸೆವಿಲ್ಲಿ ಅವರ ಸಾಧನೆ ವಿದ್ಯಾರ್ಥಿಗಳೇ. ಇದು ನಿಮಗೆಲ್ಲ ಇವತ್ತಿನ ನಡಿಗೆಯ ಸ್ಪರ್ಧೆಯ ಪಾಠ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಅಲ್ಲಿ ನಿಮಗೆ ಪ್ರಶ್ನೆಗಳು ಇರ್ತವೆ. ಪಠ್ಯ ಪುಸ್ತಕವನ್ನ ಸರಿಯಾಗಿ ಓದಿದ್ರೆ ನಿಮಗೆ ಯಾವ ಪ್ರಶ್ನೆಗೆ ನಾವು ಉತ್ತರವನ್ನು ಕೊಡಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಅಂದ್ರೆ ಸರಿಯಾಗಿ ನೀವು ಪಠ್ಯ ಪುಸ್ತಕವನ್ನು ಓದಿದಾಗ ಮಾತ್ರ ನೀವು ಉತ್ತರವನ್ನು ಬರಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಈ ಪಾಠ ಎಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಇದೇ ರೀತಿ ನಾನೇನೋ ಈ ತರ ಅನೇಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳ ಸಾಧನೆಯನ್ನು ನಾನು ಹೇಳಿದ್ದೀನಲ್ವಾ, ಹಾಗೆ ನೀವು ಸಹ ಅವರಲ್ಲಿ ಒಬ್ಬರು ಆಗಬೇಕು. ದಿನನಿತ್ಯ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು, ಅಭ್ಯಾಸ ಮಾಡ್ತಾ ಹೋದ್ರೆ ನಿಜವಾಗ್ಲೂ ನೀವು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಭಾಗವಹಿಸಬಹುದು ಮಕ್ಕಳೇ. ಹಾಗಾಗಿ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾ ದಿನನಿತ್ಯ ನೀವು ಅಭ್ಯಾಸದಲ್ಲಿ ನೀವು ತೊಡಗಿಸ್ಕೊಳ್ಬೇಕು. ಹಾಗಾದಾಗ ಮಾತ್ರ ನಾವೇನಾದ್ರೂ ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಎಲ್ಲರಿಗೂ ಪಾಠ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ವಂದನೆಗಳು. ನಮಸ್ಕಾರ.